ಛೇ, ನಿಜಕ್ಕೂ ಷಂಡ ಆಗ್ಬಿಟ್ಟಿದ್ಯಲ್ಲೋ ಧ್ರುವ. ನೀನು ನಿನ್ ಕೈಗ್ ಬಾಳೆನ ಹಾಕೊಳ್ಳೋದು ಲಾಯಕ್ಕು, ಕತ್ತಿ ಹಿಡಿಯೋ ಯೋಗ್ಯತೆ ನಿನ್ಗಿಲ್ಲ. ನೀನ್ ಮಾಡ್ತಿರೋದು ತಪ್ಪು. ನೀನ್ ಮದ್ವೆ ಆಗ್ತಿರೋ ಹುಡುಗನ ಅರಮನೆಗ್ ನುಗ್ಗಿ ಅವನ್ಗೂ ಅವನ್ ಕುಟುಂಬಕ್ಕೂ ಅವಮಾನ ಮಾಡಿ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ ಎಷ್ಟು ಸರಿ? ಧ್ರುವನ ಮಾತನ್ನ ಕೇಳಿ ಅಂಬಾಲಿಕೆ ಜೋರಾಗಿ ನಗೋಕೆ ಶುರು ಮಾಡಿದ್ಲು. ಮರ್ಯಾದೆ ನಾನ್ ತೆಗಿತಾ ಇದ್ದೀನ? ಅರೆ, ನಿಮ್ ವಂಶವೇ ಮರ್ಯಾದೆ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ನೀನು. ಕಳೆದ 3 ವರ್ಷದಿಂದ ನೀನ್ ಇವರಿಗೆ ಕೊಟ್ಟಿದ್ದೇನು? ಬರೀ ಅವಮಾನ, ಬೇಸರ, ಬೈಗುಳ ಅಷ್ಟೇ. ಆದ್ರೆ ನನಗಿಂತ ಅವಮಾನ ಹೊತ್ಕೊಂಡು ಬದುಕೋಕ್ಕಾಗಲ್ಲ. ಸುತ್ತಿ ಬಳಸಿ ಮಾತಾಡ್ಬೇಡ ಅಂಬಾಲಿಕೆ. ನಿನ್ಗೇನ್ ಬೇಕು ಹೇಳು. ನಾನ್ ನಿನ್ ಮದ್ವೆ ಆಗಲ್ಲ. ನಮ್ಮಿಬ್ರ ಸಂಬಂಧಕ್ಕೆ ಈ ಕ್ಷಣನೇ ಮುಕ್ತಾಯ ಹೇಳೋಕ್ ಬಂದಿದ್ದೀನಿ. ಅಂಬಾಲಿಕೆ ಬಾಯಿಂದ ಈ ಮಾತನ್ನ ಕೇಳಿ ಧ್ರುವ, ಅವನ ತಂದೆ ಅರುಣೇಂದ್ರ ಹಾಗೆ ಅಲ್ಲಿದ್ದ ಎಲ್ಲರ ಕಾಲ್ ಕೆಳಗಿನ ನೆಲವೇ ಕುಸ್ದಂಗಾಯ್ತು. ಎಲ್ರೂ ಅವಳ ಮಾತನ್ನ ಕೇಳಿ ದಂಗಾಗಿ ನಿಂತಿದ್ರು. ಮರುಕ್ಷಣವೇ ಅರುಣೇಂದ್ರ ಸಿಟ್ಟಿನ ಧ್ವನಿಯಲ್ಲಿ, ಅಂಬಾಲಿಕೆ, ಈ ಸಂಬಂಧ ನಿನ್ನ ಮತ್ತೆ ನನ್ನ ಕುಟುಂಬದ ಹಿರಿಯರು ಕೂತು ನಿಶ್ಚಯ ಮಾಡಿರೋದು ಅಂತ ಗೊತ್ತಿದ್ರು ಇದನ್ನ ಮುರಿಯೋ ಮಾತಾಡೋಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಸಂಬಂಧಗಳನ್ನ ಸಮಾನರ ಜೊತೆ ಬೆಳೆಸ್ತಾರೆ. ನಾನು ನನ್ನ ರಾಜವಂಶದ ಮುಂದಿನ ಯುವರಾಣಿ. ಒಬ್ಬ ನಾಯಕಿಗೆ ಅವಳ ಗಂಡ ಒಬ್ಬ ನಾಯಕನೇ ಆಗಿರ್ಬೇಕು. ಈ ಧ್ರುವಂತರ ಸೋತು ಸುಣ್ಣಾದ ಒಬ್ಬ ಹೇಡಿ ಅಲ್ಲ. ಏನ್ ಹೇಳ್ದೆ? ಹೇಡಿನ? ನಾನ್ ಹೇಡಿ ಅಲ್ಲ. ಈ ಮಾತು ನಿನಗೂ ಗೊತ್ತು, ಈ ಇಡೀ ಗಾಂಧಾರ ನಗರಕ್ಕೆ ಗೊತ್ತು. ಮರಿಬೇಡ, ಒಂದು ಕಾಲದಲ್ಲಿ ನಾನು ಈ ನಗರಕ್ಕೆ ಏಕೈಕ ಮಹಾಯೋಧ ಆಗಿದ್ದೆ. ಇನ್ ಎಷ್ಟು ದಿನ ನಿನ್ ಹಳೆ ಕಥೆನ ಹೇಳ್ಕೊಂಡಿರ್ತೀಯ ಧ್ರುವ? ಅದ್ರಿಂದ ಹೊರಗ್ ಬಂದ್ ನೋಡು. ನಿಜ ಏನಂದ್ರೆ ನೀನಿವಾಗ ಒಬ್ಬ ಹೇಡಿ, ಅಪ್ಪಟ ರಣ ಹೇಡಿ. ನಾನ್ ಹೇಳಿನ? ಹಾಗಾದ್ರೆ ಸರಿ ಅಂಬಾಲಿಕೆ, ಈ ಸಂಬಂಧ ಮುರಿಯತ್ತೆ, ಖಂಡಿತ ಮುರಿಯತ್ತೆ. ಆದ್ರೆ ನೀನು ಈ ಹೇಡಿ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ ಮೇಲೆ ಮಾತ್ರ. ಇದನ್ನ ಕೇಳಿ ಅಂಬಾಲಿಕೆ ಒಂದು ಕ್ಷಣ ದಂಗಾದ್ಲು. ಧ್ರುವನಿಗೆ ತಲೆ ಕೆಟ್ಟಿದೆ ಅಂತ ಅವಳಿಗೆ ಅನ್ಸಿತ್ತು. ಏನ್ ಹೇಳ್ತಿದ್ಯಾ ನೀನು? ನಾನ್ ಸಂಬಂಧ ಬೇಡ ಅಂತಿದ್ರೆ ನಿನ್ನ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ತಲೆ ಸರಿ ಇದ್ಯಾ ನಿನ್ಗೆ? ನಾನು ಅದನ್ನೇ ಹೇಳ್ತಾ ಇರೋದು. ನಿನ್ಗೇನ್ ಬೇಕೋ ಅದೇ ಆಗತ್ತೆ. ಆದ್ರೆ ಅದಕ್ಕೆ ನೀನು ಮೊದ್ಲು ನನ್ನ ಮದ್ವೆ ಆಗ್ಬೇಕು. ಆಮೇಲೆ ನಿನ್ಗೆ ವಿಚ್ಛೇದನ ಕೊಟ್ಟು ನಾನ್ ನಿನ್ನ ಈ ಸಂಬಂಧದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡ್ತೀನಿ. ಧ್ರುವನ ಮಾತನ್ನ ಕೇಳಿ ಅಂಬಾಲಿಕೆ ಕೋಪ ನೆತ್ತಿಗೇರಿತು. ಅವಳು ಕೋಪದಿಂದ ಕೈಗಳನ್ನ ಗಾಳಿಯಲ್ಲಿ ಎತ್ತಿ ಕೆಂಪು ಬೆಂಕಿಯ ಉಂಡೆನ ಧ್ರುವನ ಮೇಲೆ ತೋರಿಬಿಟ್ಲು. ಇದನ್ನ ನೋಡಿ ಅರುಣೇಂದ್ರರು ಜೋರಾಗಿ ಕೂಗ್ಕೊಂಡ್ರು. ನಿಲ್ಲಿಸು ಅಂಬಾಲಿಕೆ, ನೀನು ಮಾಡ್ತಿರೋದು ತಪ್ಪು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಲ್ಲೊಂದು ಭಯಂಕರ ಸ್ಫೋಟ ಆಗೋಯ್ತು. ಧ್ರುವನ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಸ್ಫೋಟದ ಹೊಗೆ ಸರಿದಾಗ ಧ್ರುವ ಏನೂ ಆಗದಂತೆ ನಿಂತಿರೋದನ್ನ ಎಲ್ಲರೂ ನೋಡಿದ್ರು. ಅವನ ರಕ್ಷಕಿಯಾಗಿ ಧ್ರುವನ ಮುಂದೆ ಅವನ ಜೀವದ ಗೆಳತಿ ಇರಾ ನಿಂತಿದ್ಲು. ಅವಳು ಅಂಬಾಲಿಕೆ ಹೊಡೆತವನ್ನ ಪುಡಿ ಪುಡಿ ಮಾಡ್ಬಿಟ್ಟಿದ್ಲು. ಅಂಬಾಲಿಕೆ, ಗಾಂಧಾರ ನಾಡಿನಲ್ಲಿ ನಿನ್ ಶಕ್ತಿಗೆ ಮರುತ್ತರ ಕೊಡೋರು ಯಾರೂ ಇಲ್ಲ ಅನ್ಕೊಂಡ್ಯಾ? ತಾಕತ್ತಿದ್ರೆ ಬಾ ಹೊರಗೆ ಅಖಾಡಕ್ಕೆ. ಯಾರ್ಯಾರನ್ನ ಮಣಿಸ್ತಾರೆ ಅಂತ ಗೊತ್ತಾಗತ್ತೆ. ಮರುಕ್ಷಣವೇ ಇರಾ ತನ್ನ 2 ಕೈಗಳನ್ನ ವೇಗವಾಗಿ ತಿರುಗಿಸಿದ್ಲು. ಅವಳ ಕೈಗಳಿಂದ ಚಿನ್ನದ ಬಣ್ಣದ ಪ್ರಖರ ಬೆಳಕು ಚಿಮ್ಮೋಕೆ ಶುರುವಾಯ್ತು. ಅವಳು ಆ ಶಕ್ತಿಶಾಲಿ ಅಸ್ತ್ರವನ್ನ ಅಂಬಾಲಿಕೆ ಮೇಲೆ ಪ್ರಯೋಗ ಮಾಡೋಕೆ ಮುಂಚೆನೆ ಅರುಣೇಂದ್ರ ಅವಳನ್ನ ತಡೆದು ಬಿಟ್ರು. ಸಾಕು, ನಿಲ್ಲಿಸಿದೆಲ್ಲ. ಇದು ನನ್ನ ಅರಮನೆ, ಯುದ್ಧ ಮಾಡೋ ರಣರಂಗ ಅಲ್ಲ. ಅರುಣೇಂದ್ರ ಈರಾಗೆ ಸನ್ನೆ ಮಾಡಿ ಶಾಂತಳಾಗು ಅಂದ್ರು. ಅರುಣೇಂದ್ರನ ಮಾತಿಗೆ ಬೆಲೆ ಕೊಟ್ಟು ಈರಾ ತನ್ನ ಶಕ್ತಿಯನ್ನ ಹಿಂತೆಗೆದುಕೊಂಡ್ಲು. ನಂತರ ಧ್ರುವನನ್ನ ಕರ್ಕೊಂಡು ಒಂದು ಪಕ್ಕಕ್ಕೆ ಸರಿದ್ಲು. ಅಂಬಾಲಿಕೆಗಂತೂ ಇದೇ ಬೇಕಿತ್ತು. ಅವಳು ಧ್ರುವನ ಕಡೆ ತಿರಸ್ಕಾರದಿಂದ ನೋಡ್ತಾ, ಇನ್ ಎಷ್ಟು ದಿನ ಹೀಗೆ ಹೆಣ್ಮಕ್ಳ ಹಿಂದೆ ಅಡ್ಗೆ ಕೂತಿರ್ತೀಯ ಧ್ರುವ? ನೋಡಿದ್ಯಾ, ಇದೇ ನಿನ್ ಅಸಲಿ ಯೋಗ್ಯತೆ. ಇದೇ ಕಾರಣಕ್ಕೆ ನಾನ್ ನಿನ್ನಂತವನನ್ನ ಮದ್ವೆ ಆಗೋಕೊಪ್ಪಿಲ್ಲ. ಅರೆ, ತನ್ನನ್ನೇ ಕಾಪಾಡ್ಕೊಳ್ಳೋ ಯೋಗ್ಯತೆ ಇಲ್ದವನು ನಾಳೆ ನನ್ನನ್ನು, ನನ್ ರಾಜ್ಯದ ಜನರನ್ನ ಹೇಗ್ ತಾನೇ ಕಾಪಾಡ್ತಾನೆ? ಅವಳ ಮಾತನ್ನ ಕೇಳಿ ಧ್ರುವ ಹಲ್ಮಸಿತಿದ್ದ. ಅಂಬಾಲಿಕೆ ಕೆನ್ನೆಗೆ ಒಂದು ಬಾರಿಸ್ಬೇಕು ಅಂತ ಅವನಿಗೆ ಅನ್ಸಿತ್ತು. ಆದ್ರೆ ಅಷ್ಟರಲ್ಲಿ ಇರಾ ಅವನ ಕೈಯನ್ನ ಹಿಡಿದು ತಡೆದ್ಲು. ಆದ್ರೆ ಅಂಬಾಲಿಕೆ ಸುಮ್ನಾಗಿರ್ಲಿಲ್ಲ. ಇವತ್ತು ಇರಾ ನಿನ್ನ ಕಾಪಾಡಿದ್ಲು, ಆದ್ರೆ ಇದರಿಂದ ನನ್ನ ನಿರ್ಧಾರ ಬದಲಾಗಲ್ಲ. ನಾನ್ ನಿನ್ನ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಒಂದ್ ವೇಳೆ ನಿನಗೆ ನನ್ನನ್ನೇ ಮದುವೆ ಆಗೋಷ್ಟು ಹಠ ಇದ್ರೆ ಅದಕ್ಕೂ ಮೊದಲು ನೀನ್ ನನ್ನನ್ನ ಇಡೀ ಗಾಂಧಾರ ನಗರದ ಮುಂದೆ ಯುದ್ಧದಲ್ಲಿ ಸೋಲಿಸ್ಬೇಕು. ನಾನ್ ಗೆದ್ರೆ ಈ ಮದ್ವೆ ಮುರಿಯತ್ತೆ. ಒಂದ್ ವೇಳೆ ನೀನ್ ಗೆದ್ರೆ ನೀನ್ ಹೇಳಿದ್ದೇ ನಡೆಯತ್ತೆ. ಹೇಳು, ನನ್ನ ಈ ಸವಾಲಿಗೆ ಒಪ್ತೀಯಾ? ಅಲ್ಲಿದ್ದ ಪ್ರತಿಯೊಬ್ರು ಅಂಬಾಲಿಕೆಯ ಈ ಸವಾಲನ್ನ ಕೇಳಿ ಬೆಚ್ಚಿ ಬಿದ್ರು.
ಧ್ರುವ ಈ ಸವಾಲನ್ನ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಜನ ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ರು. ಇವತ್ತು ಧ್ರುವನಿಂದ ಗಾಂಧಾರದ ಮರ್ಯಾದೆ ಮಣ್ಣು ಪಾಲು ಆಗುತ್ತೆ ಅನ್ಕೊಂಡ್ರು. ಜನರು ಆಡ್ತಿದ್ದ ಈ ಮಾತುಗಳನ್ನ ಕೇಳಿ ಅರುಣೇಂದ್ರ ಹಾಗೂ ಇರಾನ ಮುಖ ಬಾಡಿ ಹೋಗಿತ್ತು. ಆದ್ರೆ ಅಂಬಾಲಿಕೆ ಕಣ್ಣಲ್ಲಿ ಅಹಂಕಾರದ ನಗೆ ಇತ್ತು. ಆಗ ತನ್ನ ಮೌನ ಮುರಿದು ಧ್ರುವ ಗರ್ಜಿಸುತ್ತಾ, ನಿನ್ ಸವಾಲು ನನಗೆ ಒಪ್ಪಿಗೆ ಇದೆ ಅಂಬಾಲಿಕೆ. ಈಗ ನಿನ್ ಈ ಸೊಕ್ಕನ್ನ ನಾನು ಇಡೀ ಗಾಂಧಾರ ನಗರದ ಮುಂದೆನೆ ಮುರಿತೀನಿ. ನಮ್ ಸಂಬಂಧನ ಈಗ ಇದೊಂದ್ ಸ್ಪರ್ಧೆ ನಿರ್ಧಾರ ಮಾಡುತ್ತೆ ಅನ್ನೋದೇ ಅಸಹ್ಯ. ಆದ್ರೂ ನನಗಿದ್ ಒಪ್ಪಿಗೆ. ಇದನ್ನ ಕೇಳಿದ ಕೂಡ್ಲೆ ಅಂಬಾಲಿಕೆ ಕೋಪದಿಂದಲೇ ಅಲ್ಲಿಂದ ಹೊರಟು ಆದ್ರೆ ಈ ಮಾತು ಅರುಣೇಂದ್ರನ ಚಿಂತೆನ 100 ಮಡಿ ಮಾಡ್ತು. ಯಾಕಂದ್ರೆ ಅಂಬಾಲಿಕೆ ಶಕ್ತಿ ಧ್ರುವನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಿರುವಾಗ ಅವಳ ಸವಾಲನ್ನ ಒಪ್ಕೊಂಡು ಧ್ರುವ ತನ್ನ ಸಾವಿಗೆ ತಾನೇ ಆಹ್ವಾನ ಪಡ್ಕೊಂಡಿದ್ದ. ಒಂದ್ ವೇಳೆ ಅವನು ಅಂಬಾಲಿಕೆ ಕೈಲಿ ಸೋತ್ರೆ ಅದು ಅವನಿಗಷ್ಟೇ ಅಲ್ಲ, ಇಡೀ ಗಾಂಧಾರ ನಗರವೇ ತಲೆ ತಗ್ಗಿಸೋ ವಿಷಯವಾಗಿತ್ತು. ಅರುಣೇಂದ್ರ ಆತಂಕದ ಧ್ವನಿಯಲ್ಲಿ ಧ್ರುವನ ಹತ್ತಿರ, ಧ್ರುವ, ನೀನು ಆವೇಶದಲ್ಲಿ ಅಂಬಾಲಿಕೆ ಸವಾಲನ್ನ ಒಪ್ಕೊಂಡೆ ಅಂತ ನನ್ಗನಿಸ್ತಿದೆ. ಮರಿಬೇಡ, ಅವಳ ಹತ್ರ 9 ನಕ್ಷತ್ರಗಳ ದಿವ್ಯ ಶಕ್ತಿ ಇದೆ. ನೀನು 3 ನಕ್ಷತ್ರ ದಾಟಕ್ಕೂ ಒದ್ದಾಡ್ತಾ ಇದೀಯ. ಹೀಗಿರುವಾಗ ನೀನ್ ಅವಳನ್ನ ಮೀರ್ಸೋದು ಹೇಗೆ? ಅವಳನ್ನ ಎದುರಿಸೋದು ಹೇಗೆ? ಅಪ್ಪ, ನಿಮ್ಗೂ ನನ್ ಮೇಲೆ ನಂಬಿಕೆ ಹೋಗ್ಬಿಡ್ತಾ? ನಾನು ನನ್ನ ಶಕ್ತಿಗಳನ್ನ ಹೆಚ್ಚಿಸ್ಕೊಳ್ಳೋಕೆ ಹಗಲಿರಲು ಕಷ್ಟಪಡ್ತಿದ್ದೀನಿ. ನಾನು ಮೊದ್ಲಿಂದಲೂ ಇಷ್ಟು ದುರ್ಬಲ ಇರ್ಲಿಲ್ಲ ಅಂತ ನಿಮ್ಗೂ ಗೊತ್ತು ತಾನೆ. ಧ್ರುವನ ಮಾತುಗಳಲ್ಲಿ ಅಡಗಿದ್ದ ನೋವು ಎಂತದ್ದು ಅಂತ ಅವನ ತಂದೆ ಅರ್ಥ ಮಾಡ್ಕೊಂಡಿದ್ರು. ಹಾಗೆ ಧ್ರುವ ಒಳಗೊಳಗೆ ಯಾವ ಸಂಕಟದಿಂದ ಕುದಿಯುತ್ತಿದ್ದಾನೆ ಅಂತ ಅವರಿಗೆ ಗೊತ್ತಿತ್ತು. ಹೆತ್ತ ತಂದೆ ಮತ್ತು ತನ್ನ ಬಳಗದವರು ತನಗಾಗಿ ಬೇಸರಗೊಳ್ಳುವುದನ್ನ ನೋಡಿ ಧ್ರುವನಿಗೆ ಸಹಿಸೋಕಾಗ್ಲಿಲ್ಲ. ಅವನು ಮರು ಮಾತಾಡದೆ ಅರಮನೆಯಿಂದ ಹೊರ ನಡೆದ. ಅವನು ನಗರದ ಬೀದಿಗಳಿಗೆ ಬಂದ ತಕ್ಷಣ ಅವನನ್ನ ನೋಡಿ ಜನ ಆಡ್ಕೊಂಡು ನಗೋಕೆ ಶುರು ಮಾಡಿದ್ರು. ಅಲ್ನೋಡಿ, ನಮ್ಮ ರಾಜ್ಯದ ಭಾವಿ ಮಹಾರಾಜ, ಮಹಾಪರಾಕ್ರಮಿ ರಾಜಕುಮಾರ ಧ್ರುವ ಹೋಗ್ತಿದ್ದಾರೆ. ಏಯ್, ನಾನ್ ಕೇಳ್ಪಟ್ಟೆ ರಾಜ್ಕುಮಾರ್ ಮದ್ವೆ ಮುರಿದು ಹೋಯ್ತಂತೆ. ಮದ್ವೆ ಮುರಿದು ಹೋಯ್ತಾ? ಹಂಗಲ್ಲ ಕಣೋ, ಈ ಮದ್ವೆ ಮುರಿಲಿಲ್ಲ ಅಂದ್ರೆ ನಿನ್ ಮೂಳೆ ಮುರಿತೀನಿ ಅಂತ ಅವನ್ ಬಾವಿ ಹೆಂಡತಿ ಹೆದರ್ಸಿದ್ಲಂತೆ. ಅದಕ್ಕೆ ಭಯ ಪಟ್ಕೊಂಡು ಮದ್ವೆ ನಿಲ್ಸ್ಬಿಟ್ಟಿದ್ದಾರೆ. ಈ ಮಾತನ್ನ ಕೇಳಿ ಅಲ್ಲಿದ್ದ ಜನರೆಲ್ಲ ಹೊಟ್ಟೆ ಹುಣ್ಣಾಗೋ ಹಾಗೆ ನಗೋಕೆ ಶುರು ಮಾಡಿದ್ರು. ಜನರ ನಗು, ಹೀಯಾಳ್ಸೋ ಮಾತುಗಳನ್ನ ಕೇಳಿ ಧ್ರುವನ ಎದೆ ಒಡೆದು ಹೋದಂಗಾಯ್ತು. ಮರುಕ್ಷಣವೇ ಅವನು ದೂರದ ಕಾಡಲ್ಲಿದ್ದ ತನ್ನ ಅಮ್ಮನ ಸಮಾಧಿ ಹತ್ರ ಓಡಿ ಹೋಗಿ ಸಮಾಧಿಯನ್ನ ಅಪ್ಕೊಂಡು ಅಳೋಕೆ ಶುರು ಮಾಡ್ದ. ನೋಡಿದ್ಯಾ ಅಮ್ಮ, ಈ ಜಗತ್ತು ನನ್ನನ್ನ ಕೆಲ್ಸಕ್ ಬಾರ್ದವನು ಅಂತ ಹೀಯಾಳಿಸ್ತಿದೆ. ಇವತ್ ನಾನು ಪೂರ್ತಿ ಒಂಟಿ ಆಗ್ಬಿಟ್ಟಿದ್ದೀನಿ ಅಮ್ಮ. ಇನ್ ನನ್ಗಿಲ್ಲಿರೋದಕ್ಕಾಗಲ್ಲ. ನನ್ನ ನಿನ್ ಹತ್ರ ಕರ್ಕೋ ಅಮ್ಮ, ದಯವಿಟ್ಟು ನನ್ನ ನಿನ್ ಹತ್ರ ಕರ್ಕೋ. ಅಳೋದ್ರಿಂದ ಯಾವುದೇ ಸಮಸ್ಯೆಯೂ ಪರಿಹಾರ ಆಗಲ್ಲ ಮಗು. ನಿನ್ ಹಣೆಯಲ್ಲಿ ಗೆಲುವು ಬರ್ತಿದೆ, ಸೋಲಲ್ಲ. ಧ್ರುವ ಆ ಧ್ವನಿ ಕೇಳಿದ ಕೂಡ್ಲೆ ಒಂದು ಕ್ಷಣ ಸ್ತಬ್ಧನಾಗಿ ನಿಂತ್ಬಿಟ್ಟ. ಅವನ ಕಣ್ಣೀರು ಒಮ್ಮೆಲೆ ನಿಂತು ಹೋಯ್ತು. ಅವನು ಹೆದರುಕೊಂಡೇ ಕೇಳಿದ, ಯಾರು? ಯಾರದು? ಅಮ್ಮ, ಅಮ್ಮ, ಇದು ನೀವಾ ಅಮ್ಮ? ಆಗ ಮತ್ತೊಮ್ಮೆ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸ್ತು. ಧ್ರುವ, ನನ್ನ ಮಾತನ್ನ ಗಮನವಿಟ್ಟು ಕೇಳು. ನೀನು ಕೆಲಸಕ್ಕೆ ಬಾರದವನಲ್ಲ. ಬಹಳ ಬೇಗ ಈ ಸತ್ಯ ನಿನಗಷ್ಟೇ ಅಲ್ಲ, ಇಡೀ ಗಾಂಧಾರ ನಗರಕ್ಕೆ ಗೊತ್ತಾಗುತ್ತೆ. ಅಮ್ಮ, ನೀವು ನನ್ ಮುಂದೆ ಯಾಕೆ ಬರ್ತಿಲ್ಲ? ನಾನ್ ನಿಮ್ಮನ್ನ ನೋಡ್ಬೇಕು ಅಮ್ಮ. ನಾನ್ ನಿಮ್ಮನ್ನ ಅಪ್ಕೊಂಡು ಅಳ್ಬೇಕು. ನಿಮ್ಗೆ ಹೇಳೋಕೆ 1000 ವಿಷಯ ಇದೆ ಅಮ್ಮ. ಈಗ ಅದಕ್ಕೆಲ್ಲ ಸಮಯ ಇಲ್ಲ ಧ್ರುವ. ಈಗ ಮುಖ್ಯವಾಗಿ ಆಗಬೇಕಿರೋದು ನೀನು ನಿನ್ ಶಕ್ತಿಗಳನ್ನ ಹೆಚ್ಚಿಸ್ಕೋಬೇಕು. ಸಮಯ ಬಂದಾಗ ನಾವಿಬ್ರು ಖಂಡಿತ ಭೇಟಿಯಾಗೋಣ. ಆದ್ರೆ ನನ್ನ ಶಕ್ತಿಗಳು ಹೇಗೆ ಹೆಚ್ಚಾಗುತ್ತೆ ಅಮ್ಮ? ಹೇಗೆ? ನಾನ್ ನಿನಗೆ ಕೊಟ್ಟಿದ್ನಲ್ಲ ಆ ಖಡ್ಗದಿಂದ. ತನ್ನ ಅಮ್ಮನ ಆ ಮಾತುಗಳನ್ನ ಕೇಳಿ ಧ್ರುವ ಥಟ್ಟನೆ ತನ್ನ ಕೈಗಳ ಕಡೆ ನೋಡಿದ. ಅವನ ಎಡಗೈಯಲ್ಲಿ ಕಪ್ಪು ಕಲ್ಲಿನ ಖಡ್ಗವನ್ನ ಅವನು ಹಾಕೊಂಡಿದ್ದ. ಈ ಖಡ್ಗವನ್ನ ಅವನ ಅಮ್ಮ ಸಾಯೋಕು ಮುಂಚೆ ಕೊನೆಯ ನೆನಪಿಗಾಗಿ ಕೊಟ್ಟಿದ್ರು. ಈ ಖಡ್ಗನ? ಇದ್ರಲ್ಲಿ ಅಂತದ್ದೇನಿದೆ ಅಮ್ಮ? ಇದೊಂದು ಕಲ್ಲಿನ ಖಡ್ಗ ಅಷ್ಟೇ ಅಲ್ವಾ? ಆದ್ರೆ ಅಷ್ಟರಲ್ಲಿ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸೋದು ನಿಂತು ಹೋಗಿತ್ತು. ಧ್ರುವ ಎಷ್ಟೇ ಅಮ್ಮ ಅಮ್ಮ ಅಂತ ಕೂಗಿದ್ರು ಯಾವ ಉತ್ತರನೂ ಬರಲಿಲ್ಲ. ಕೋಪದಿಂದ ಅವನು ತನ್ನ ಅಮ್ಮ ಕೊಟ್ಟಿದ್ದ ಖಡ್ಗವನ್ನ ಕೈಯಿಂದ ತೆಗೆದು ನೆಲಕ್ಕಿಸ್ದ. ಅವನು ಹಾಗ್ ಮಾಡಿದ ಕೂಡ್ಲೆ ಖಡ್ಗದಿಂದ ಒಂದು ಪ್ರಖರವಾದ ಬೆಳಕು ಚಿಮ್ಮಿ 4 ದಿಕ್ಕಿನಲ್ಲೂ ಹರಿದ್ಬಿಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಬೆಳಕು ಕಮ್ಮಿ ಆದಾಗ ಆ ಖಡ್ಗದಿಂದ
ಒಂದು ಕಪ್ಪು ನೆರಳು ಹೊರಗೆ ಬರ್ತಿರೋದನ್ನ ಧ್ರುವ ನೋಡ್ದ. ಅದನ್ನ ನೋಡಿದ ಕೂಡ್ಲೆ ಧ್ರುವ ಗಾಬರಿಯಾಗಿ ಯಾರ್ ನೀನು? ನನ್ ಖಡ್ಗದಲ್ಲಿ ಏನ್ ಮಾಡ್ತಿದ್ದೆ? ಅವನ ಮಾತನ್ನ ಕೇಳಿ ಆ ಕಪ್ಪು ನೆರಳು ವಿಕಾರವಾಗಿ ನಕ್ಕು ಗಾಳಿಯಲ್ಲಿ ಅತ್ತಿತ್ತ ಹಾರಾಡೋಕೆ ಶುರು ಮಾಡ್ತು. ತುಂಬಾ ಹೊತ್ತು ಗಾಳಿಯಲ್ಲೇ ತೇಲಾಡಿದ್ಮೇಲೆ ಅದು ಧ್ರುವನ ಮುಂದೆ ಬಂದು, ಯಾರಿಂದ ನೀನು ಈ ಗಾಂಧಾರ ನಗರದ ಅಧಿಪತಿ ಆಗ್ತೀಯೋ, ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗ್ತೀಯೋ, ನಾನು ಅವನೇ. ಹಾಗಾದ್ರೆ ಧ್ರುವನ ಖಡ್ಗದಲ್ಲಿ ಕುಳಿತಿದ್ದ ಆ ರಹಸ್ಯಮಯ ಶಕ್ತಿ ಯಾವುದು? ಅನಾಮಿಕ ಹೆಣ್ಣಿನ ಧ್ವನಿ ಧ್ರುವನ ತಾಯಿ ಸತ್ತಿದ್ದರೂ ಬದುಕಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿನ? ಧ್ರುವನ ಜೊತೆಗಿನ ಸಂಬಂಧ ಮುರ್ಕೊಳ್ಳೋಕೆ ಅವನ ದೌರ್ಬಲ್ಯ ಅಷ್ಟೇ ಕಾರಣನ? ಅಥವಾ ಅಂಬಾಲಿಕೆ ಯಾವ್ದಾದ್ರೂ ಭಯಂಕರವಾದ ಸತ್ಯ ಮುಚ್ಚಿಡ್ತಿದ್ದಾಳ? ಧ್ರುವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಂಬಾಲಿಕೆನ ಯುದ್ಧದಲ್ಲಿ ಸೋಲಿಸ್ತಾನ? ಅಥವಾ ಅವಳ ಕೈಯಲ್ಲೇ ಹೀನಾಯವಾಗಿ ಸೋತ್ ಹೋಗ್ತಾನ? ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದ್ಯಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಸುಕೇಶಿ ನಗರದಲ್ಲಿ ನಡೆದ ಧ್ರುವನ ರೋಚಕ ಕತೆ ಯೋಧ.